ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಶುದ್ಧವಾಗಿ ಇರತಕ್ಕಂಥ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ದೇವರು ನಮಗೆ ಒಲಿಬೇಕಾದ್ರೆ ಏನು ಮಾಡಬೇಕು? ನಾವು ಬರೀ ನಮಗೆ ಒಳ್ಳೇದು ಮಾಡಪ್ಪ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಸಾಲದಿಲ್ಲ. ದೇವರನ್ನು ನಾವು ಇಡೀ ಸಮಾಜಕ್ಕೆ ಒಳ್ಳೇದು ಮಾಡು, ಬೇರೆಯವ್ರಿಗೂ ಒಳ್ಳೇದು ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಪ್ರಾರ್ಥನೆಯನ್ನು ದೇವರು ಒಪ್ಕೊಳ್ತಾನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅದರಿಂದ ನಾವು ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಇದನ್ನೇ ಅನೇಕ ಜನ ಸಾಧು ಸಂತರು, ಸೂಫಿಗಳು, ಸಮಾಜ ಸುಧಾರಕರು ಹೇಳಿರ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.